ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಕಾಂಗ್ರೆಸ್ ಸಚಿವರ ಎದೆ ಬಡಿತ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಕೇಸು ಜಟಿಲವಾಗ್ತಾ ಇದ್ದಂತೆ ಕೇಂದ್ರದ ಮೊರೆ ಹೋಗಿದ್ದಾರೆ ಸಚಿವರು. ರಾಜ್ಯದ ಪ್ರಭಾವಿ ಕೇಂದ್ರ ಸಚಿವರಿಗೆ ರಾಜ್ಯದ ಸಚಿವರು ಕರೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮನ್ನ ಪಾರು ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಈ ಕೇಸ್ನಲ್ಲಿ ಹೇಗಾದರೂ ಮಾಡಿ ಪಾರು ಮಾಡಿ ಅಂತ ಕೇಂದ್ರದ ಸಚಿವರ ಮೊರೆ ಹೋಗಿದ್ದಾರೆ. ಅನಾರೋಗ್ಯ ಹಿನ್ನೆಲೆಯಲ್ಲಿ ಚಿಕಿತ್ಸಾಲಯದಲ್ಲಿದ್ದಾರೆ ಕೇಂದ್ರ ಸಚಿವರು. ಅವರ ಮೊರೆ ಹೋಗಿದ್ದಾರೆ ರಾಜ್ಯದ ಸಚಿವರು. ಕೇಸ್ನ ಮಾಹಿತಿ ಸಂಗ್ರಹಿಸ್ತೀನಿ ಅಂತ ಕೇಂದ್ರ ಸಚಿವರು ಇದರ ಬಗ್ಗೆ ಭರವಸೆ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಶಿವಪ್ರಸಾದ್, ಇದು ಬಿಜೆಪಿ ಕಾಂಗ್ರೆಸ್ ಇದೆಲ್ಲದರ ಲೆಕ್ಕಾಚಾರದ ಆಚೆಗೂ ಕೂಡ ಈ ಅಂಡರ್ಸ್ಟ್ಯಾಂಡಿಂಗು ಅಥವಾ ಅಡ್ಜಸ್ಟ್ಮೆಂಟ್ನ ಲೆಕ್ಕಾಚಾರವ ಹೆಂಗೆ? ಖಂಡಿತವಾಗಿ ರಕ್ಷತ್, ಪ್ರಮುಖವಾಗಿ ವಿಧಾನಸಭೆ ಅಧಿವೇಶನ ನಡೀತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇತ್ತು. ಸದ್ಯ ಈಗ ರನ್ಯಾ ರಾವ್ ವಿಚಾರ ಕುರಿತಂತೆ, ಅಕ್ರಮ ಚಿನ್ನ ಸಾಗಾಣಿಕೆ ವಿಚಾರ ಕುರಿತಂತೆ ಪ್ರಭಾವಿ ಸಚಿವರೊಬ್ಬರು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪ ಏನಿದೆ ಬಿಜೆಪಿಯ ಶಾಸಕರದ್ದು. ಈ ವಿಚಾರ ಕುರಿತಂತೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಭಾವಿ ಕೇಂದ್ರ ಸಚಿವರಿಗೆ ರಾಜ್ಯದಲ್ಲಿ ಅಂದ್ರೆ ಈ ಪ್ರಕರಣದಲ್ಲಿ ರನ್ಯಾ ರಾಮ್ ಅವರ ಜೊತೆ ಸಂಪರ್ಕದಲ್ಲಿದ್ದಂತ ಪ್ರಭಾವಿ ಸಚಿವರೊಬ್ಬರು ರಾಜ್ಯದ ಕೇಂದ್ರ ಸಚಿವರೊಬ್ಬರಿಗೆ ಕರೆ ಮಾಡಿ ಈ ಪ್ರಕರಣ ಸಂಬಂಧ ಅಂದ್ರೆ ಅವರ ಇನ್ವಾಲ್ವ್ಮೆಂಟ್ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಪ್ರಕರಣದಿಂದ ನನ್ನನ್ನು ಪಾರು ಮಾಡಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ರನ್ಯಾ ರಾಮ್ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿರ್ತಕ್ಕಂಥ ಡಿಆರ್ಐ ಅಧಿಕಾರಿಗಳಿಗೆ ಕಡೆ ಬಾರಿ ಯಾರಿಗೆ ಕಾಲ್ ಮಾಡಿದ್ರು, ರಾಜ್ಯದಿಂದ ಯಾವ ಸಚಿವರಿಗೆ ಮೆಸೇಜ್ ಮಾಡಿದ್ರು ಎಂಬತಕ್ಕಂಥ ಅಂಶಗಳು ಈಗ ಡಿಆರ್ಐ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಈಗ ಮತ್ತೊಮ್ಮೆ ಕೇಂದ್ರದ ಸಚಿವರನ್ನ ಸಂಪರ್ಕ ಮಾಡಿ ಈ ಪ್ರಕರಣದಿಂದ ನನ್ನನ್ನು ಪಾರು ಮಾಡಬೇಕು, ನಾನು ಈ ವಿಚಾರದಲ್ಲಿ ರನ್ಯಾ ರಾಮ್ ಅವ್ರ ಜೊತೆ ಸಂಪರ್ಕದಲ್ಲಿದ್ರ ಅಥವಾ ಅವ್ರ ಜೊತೆ ಯಾವ ರೀತಿ ಒಡನಾಟ ಇತ್ತು, ಜೊತೆಗೆ ಯಾವ್ದಾದ್ರು ವ್ಯವಹಾರ ಇತ್ತ ಎಂಬತಕ್ಕಂಥ ವಿಚಾರಗಳ ಕುರಿತಂತೆನೂ ಕೂಡ ಕೇಂದ್ರ ಸಚಿವರಿಗೆ ಮಾಹಿತಿ ನೀಡಿದ್ರ ಅಥವಾ ಈ ಪ್ರಕರಣದಲ್ಲಿ ತಾವು ಕೂಡ ಭಾಗಿಯಾಗಿರ್ತಕ್ಕಂಥದ್ದಿರ್ಬೋದು ಅಥವಾ ಆ ನಟಿಯ ಜೊತೆ ಸಂಪರ್ಕ ಇರತಕ್ಕಂಥ ವಿಚಾರ ಕುರಿತಂತೆ ಮಾಹಿತಿ ನೀಡಿದ್ರೆ ಅಂತಕ್ಕಂಥ ವಿಚಾರ ಗೊತ್ತಾಗ್ಲಿಲ್ಲವಾದ್ರು ಸದ್ಯ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ನನ್ನ ಹೆಸರು ಬರಬಾರದು, ಹಾಗಾಗಿ ತಾವು ಕೇಂದ್ರದಲ್ಲಿ ಸಚಿವರಾಗಿದ್ದೀರಿ, ಇಂಥ ಸಂಕಷ್ಟದ ಸಮಯದಲ್ಲಿ ತಾವು ನನ್ನ ಪರವಾಗಿ ನಿಲ್ಲಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಸದ್ಯ ಕೇಂದ್ರ ಸಚಿವರು ಅನಾರೋಗ್ಯದ ನಿಮಿತ್ತ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದು ಸದ್ಯ ಈ ಪ್ರಕರಣ ಸಂಬಂಧ ಏನೇನೆಲ್ಲ ಬೆಳವಣಿಗೆಗಳಾಗಿದೆ, ಡಿಆರ್ಐ ಅಧಿಕಾರಿಗಳಿಗೆ ಯಾವ ರೀತಿಯ ಮಾಹಿತಿ ಇದೆ ಎಲ್ಲವನ್ನು ಕೂಡ ನಾನು ಕಲೆ ಹಾಕಿ ತಮ್ಗೆ ಬೆಂಬಲಕ್ಕೆ ನಿಲ್ಬೇಕಾ ಅಥವಾ ಏನೇನೆಲ್ಲ ತನಿಖೆ ಯಾವ ಆಯಾಮದಲ್ಲಿ ನಡೀತಾ ಇದೆ, ತಮ್ಮ ಹೆಸರೇನಾದ್ರೂ ಈ ವಿಚಾರ ಕುರಿತಂತೆ ನಟಿ ಏನಾದ್ರೂ ತಮ್ಮ ಹೆಸರನ್ನ ಹೇಳಿದಾರಾ, ಆ ವಿಚಾರ ಕುರಿತಂತೆ ಮಾಹಿತಿಯನ್ನ ಕಲೆ ಹಾಕಿ ತಮ್ಗೆ ಮತ್ತೊಮ್ಮೆ ಕರೆ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ರನ್ಯಾ ರಾಮ್ ಪ್ರಕರಣದಲ್ಲಿ ರಾಜ್ಯದ ಸಚಿವರು ಕೇಂದ್ರ ಸಚಿವರಿಗೆ ಕರೆ ಮಾಡಿ ತಮ್ಮ ಪರವಾಗಿ ನಿಲ್ಬೇಕು, ಈ ಪ್ರಕರಣದಲ್ಲಿ ನನ್ನ ಹೆಸರು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕರೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರೋದ್ರಿಂದ ಸಹಜವಾಗಿ ಕೇಂದ್ರದ ಸಚಿವರ ಮೊರೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು ಸದ್ಯ ಈಗ ರಾಜ್ಯದ ಸಚಿವರಿಗೆ ಕೇಂದ್ರ ಸಚಿವರು ಯಾವ ರೀತಿ ಸಹಾಯ ಮಾಡ್ತಾರೆ, ಜೊತೆಗೆ ರನ್ಯಾ ರಾವ್ ಅವರು ಡಿಆರ್ಐ ಅಧಿಕಾರಿಗಳಿಗೆ ಯಾವ್ಯಾವ ತಮ್ಮ ಜೊತೆ ಸಂಪರ್ಕ ಇರತಕ್ಕಂಥ ಯಾವ್ಯಾವ ಅಧಿಕಾರಿಗಳಿರ್ಬೋದು ಸಚಿವರ ಮಾಹಿತಿಯನ್ನ ನೀಡಿದ್ದಾರೆ ಅಂತಕ್ಕಂಥ ಕುತೂಹಲ ಮುಂದುವರೆದಿದ್ದು ಸದ್ಯ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ ಸಚಿವರ ಹೆಸರೇನಾದ್ರೂ ಮುನ್ನೆಲೆಗೆ ಬರುತ್ತಾ ಅಥವಾ ಡಿಆರ್ಐ ಅಧಿಕಾರಿಗಳು ವಿಚಾರ ಕುರಿತಂತೆ ಅವ್ರೇನಾದ್ರೂ ಮುಂದುವರೆದು ಸಚಿವರಿಗೆ ನೋಟಿಸ್ ಕೊಡ್ತಕ್ಕಂಥದ್ದಿರ್ಬೋದು ಅಥವಾ ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ನಟಿ ರನ್ಯಾ ರಾವ್ ಅವರು ಯಾವ ರೀತಿ ಡಿಆರ್ಐ ಅಧಿಕಾರಿಗಳಿಗೆ ಅಂದ್ರೆ ಅವರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥ ಸಚಿವರ ಮಾಹಿತಿಯನ್ನೇನಾದ್ರೂ ನೀಡಿದ್ರ ಅಥವಾ ಅಕ್ರಮ ಚಿನ್ನ ಸಾಗಾಣಿಕೆ ವಿಚಾರದಲ್ಲಿ ಸಚಿವರ ಪಾತ್ರ ಏನಾದ್ರೂ ಇತ್ತ ಅಂತಕ್ಕಂಥ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದ್ದು ಸದ್ಯ ಈಗ ಪ್ರಮುಖವಾಗಿ ಕೇಂದ್ರದ ನಡೆ ಅದರಲ್ಲೂ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಭಾವಿ ಕೇಂದ್ರ ಸಚಿವರು ಯಾವ ರೀತಿ ರಾಜ್ಯದ ಸಚಿವರಿಗೆ ಸಹಾಯ ಮಾಡ್ತಾರೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.